ಮಹಾರಾಷ್ಟ್ರದಲ್ಲಿ ನಡೆಯುತ್ತಾ ಆಪರೇಷನ್ ಕಮಲ ವಿಧಾನ ಪರಿಷತ್ ಚುನಾವಣೆ ಬಳಿಕ ಮಹಾ ಅಸ್ಥಿರತೆ. ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಬಂಡೆದ್ದ ಶಿವಸೇನೆ 13 ಶಾಸಕರು. ಮಹಾರಾಷ್ಟ್ರದಲ್ಲಿ ನಡೆಯುತ್ತಾ ಆಪರೇಷನ್ ಕಮಲ. ವಿಧಾನ ಪರಿಷತ್ ಚುನಾವಣೆ ನಂತರ ಮಹಾ ಅಸ್ಥಿರತೆ ಶುರುವಾಗಿದೆ. ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಶಿವಸೇನೆ 13 ಶಾಸಕರು ಬಂಡೆದ್ದಿದ್ದಾರೆ. ಗುಜರಾತ್ ಸೂರತ್ನಲ್ಲಿ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಬಂಡಾಯ. ಇದು ಮಹಾರಾಷ್ಟ್ರದಲ್ಲಿ ಉದ್ಭವವಾಗಿರುವಂತಹ ಪರಿಸ್ಥಿತಿ. ಇದು ಆಪರೇಷನ್ ಕಮಲ ನಡೆಯುತ್ತಾ ವಿಧಾನ ಪರಿಷತ್ ಚುನಾವಣೆ ನಂತರ ಈ ಅಸ್ಥಿರತೆ ಶುರುವಾಗಿದೆ. ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಶಿವಸೇನೆ 13 ಶಾಸಕರು ಬಂಡೆದ್ದಿದ್ದಾರೆ. ಗುಜರಾತ್ ಸೂರತ್ನಲ್ಲಿ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಬಂಡಾಯ. ಉದ್ಧವ್ ಠಾಕ್ರೆ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ಸ್ಫೋಟವಾಗಿದೆ. ಶಿವಸೇನೆ ಬಂಡಾಯದಿಂದ ಮಹಾವಿಕಾಸ್ ಅಘಾಡಿ ಸರ್ಕಾರ ಪತನವಾಗುತ್ತ 288 ಸದಸ್ಯ ಬಲದ ಮಹಾರಾಷ್ಟ್ರ ವಿಧಾನಸಭೆ. ಒಬ್ಬ ಶಿವಸೇನೆ ಶಾಸಕ ನಿಧನ, 2 ಎನ್ಸಿಪಿ ಶಾಸಕರು ಜೈಲಿನಲ್ಲಿ. ಹೀಗಾಗಿ ವಿಧಾನಸಭೆಯ ಒಟ್ಟು ಸದಸ್ಯ ಬಲ 285ಕ್ಕೆ ಕುಸಿದಿದೆ. 106 ಶಾಸಕರನ್ನ ಹೊಂದಿದ್ದ ಬಿಜೆಪಿ ಅತಿ ದೊಡ್ಡ ಪಕ್ಷ ಇಲ್ಲಿ. ಶಿವಸೇನೆ 55, ಎನ್ಸಿಪಿ 51, ಕಾಂಗ್ರೆಸ್ 44, ಒಟ್ಟು 150 ಶಾಸಕರು. ಸಣ್ಣ ಪಕ್ಷಗಳು ಮತ್ತು 2 ಪಕ್ಷೇತರ ಶಾಸಕರು ಸೇರಿ ಮ್ಯಾಜಿಕ್ ನಂಬರ್ 144. 288 ಸದಸ್ಯ ಬಲದ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಶುರುವಾಗಿರುವಂತಹ ಅತಂತ್ರ ಪರಿಸ್ಥಿತಿ. ಸೂರತ್ನ ಲೆ ಮೆರಿಡಿಯನ್ ಹೋಟೆಲ್ನಲ್ಲಿ ಶಿವಸೇನೆ ರೆಬಲ್ಸ್ ವಾಸ್ತವ್ಯ ಹೂಡಿದ್ದಾರೆ. ಏಕನಾಥ್ ಶಿಂದೆ ಸೇರಿ 4 ಶಿವಸೇನೆ ಸಚಿವರು ಸೂರತ್ನಲ್ಲಿ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪಕ್ಷದಲ್ಲಿ ಬಿರುಕು ಮೂಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಒಟ್ಟು 13 ಶಿವಸೇನೆ ಶಾಸಕರು ನಾಟ್ ರೀಚಬಲ್ ಆಗಿದ್ದಾರೆ. ಇವರ ಮೇಲೆಯೇ ಈಗ ಅನುಮಾನ. ಇವತ್ತು ಶಿವಸೇನೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಸಿಎಂ ಉದ್ಧವ್ ಠಾಕ್ರೆ. ಇವತ್ತು ಮಹಾರಾಷ್ಟ್ರ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ದಿಲ್ಲಿಗೆ ತೆರಳುವಂತಹ ಸಾಧ್ಯತೆ ಇದೆ. 288 ಸದಸ್ಯ ಬಲದ ಮಹಾರಾಷ್ಟ್ರ ವಿಧಾನಸಭೆ, ಅದರಲ್ಲಿ ಒಬ್ಬ ಶಿವಸೇನೆ ಶಾಸಕ ನಿಧನ, 2 ಎನ್ಸಿಪಿ ಶಾಸಕರು ಜೈಲಿನಲ್ಲಿದ್ದಾರೆ. ಹೀಗಾಗಿ ವಿಧಾನಸಭೆಯ ಒಟ್ಟು ಸದಸ್ಯ ಬಲ 285. ಶಿವಸೇನೆ 55, ಎನ್ಸಿಪಿ 51, ಕಾಂಗ್ರೆಸ್ 44, ಒಟ್ಟು 150 ಶಾಸಕರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾಥ್, ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಶುರುವಾಗಿರುವಂತಹ ಅತಂತ್ರ ಪರಿಸ್ಥಿತಿ, ಮೊದಲನೇದಾಗಿ ಏನಿದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿರೋದು? ಈ ಅತಂತ್ರ ಪರಿಸ್ಥಿತಿ ಬರೋದಕ್ಕೆ ಏನ್ ಕಾರಣ ಅಲ್ಲಿ? ಶ್ವೇತಾ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಅಡ್ಡ ಮತದಾನದ ಮೊದಲ ಕ್ಯಾಜುಯಾಲಿಟಿ ಮಹಾರಾಷ್ಟ್ರದ ಮಹಾವಿಕಾಸ್ ಅಘಾಡಿಯ ಸರ್ಕಾರ ಆಗಲಿದೆ ಅಂತಕ್ಕಂಥದ್ದು ನಿನ್ನೆ ರಾತ್ರಿಯಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ. ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಅಡ್ಡ ಮತದಾನ ನಡೆದಿತ್ತು. ಆದರೆ ನಿನ್ನೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಅವರ ಸರ್ಕಾರ ಮತ್ತು ಅವರ ಇನ್ನೊಂದು ಮಿತ್ರಕೂಟ ಪಕ್ಷಗಳಿವೆ, ಮಹಾವಿಕಾಸ್ ಅಘಾಡಿ, ಅದರಲ್ಲಿ ಶಿವಸೇನೆ, ಕಾಂಗ್ರೆಸ್ ಮತ್ತು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷಗಳಿವೆ. ಅವುಗಳಿಂದ ಕ್ರಾಸ್ ವೋಟಿಂಗ್ ನಡೆದ ನಂತರ ನಿನ್ನೆ ತಡರಾತ್ರಿ ಶಿವಸೇನೆಯ ಈ ಒಂದು ಉದ್ಧವ್ ಠಾಕ್ರೆ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ಠಾಣೆಯ ಪ್ರಭಾವಿ ನಾಯಕ ಏಕನಾಥ್ ಶಿಂದೆ ಮತ್ತು ಅವರ ಜೊತೆ 4 ಸಚಿವರು ಸೇರಿದಂತೆ 13ಕ್ಕೂ ಹೆಚ್ಚು ಶಿವಸೇನೆಯ ಶಾಸಕರು ಗುಜರಾತ್ನ ಸೂರತ್ನ ಲೆ ಮೆರಿಡಿಯನ್ ಹೋಟೆಲ್ ತಲುಪಿದ್ದಾರೆ. ಅಲ್ಲಿ ಬಿಜೆಪಿ ನಾಯಕರ ಜೊತೆ ಮಹತ್ವದ ಮಾತುಕತೆಗಳು ನಡೀತಾ ಇವೆ. ಇವತ್ತು ಮಧ್ಯಾಹ್ನದ ನಂತರ ಬಹುತೇಕ ಶಿವಸೇನೆಯ ನಾಯಕ ಏಕನಾಥ್ ಶಿಂದೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಶಿವಸೇನೆಯ ಉದ್ಧವ್ ಠಾಕ್ರೆ ಸರ್ಕಾರದ ವಿರುದ್ಧ ತಮ್ಮ ಬಂಡಾಯದ ಕಹಳೆಯನ್ನು ಮೊಳಗಿಸಲಿದ್ದಾರೆ ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾ ಇವೆ. ನಿಶ್ಚಿತವಾಗಿ ಕರ್ನಾಟಕದಲ್ಲಿ ನಡೆದಂತೆ ಇದೊಂದು ರೀತಿಯ ಆಪರೇಷನ್ ಕಮಲ ನಡೆಯುತ್ತಾ ಅಂತಕ್ಕಂಥ ಪ್ರಶ್ನೆಗಳು ನಿಶ್ಚಿತವಾಗಿ ಉದ್ಭವವಾಗ್ತಾ ಇವೆ. ಮಹಾರಾಷ್ಟ್ರದ ವಿಧಾನಸಭೆಯ ಬಲಾಬಲವನ್ನು ಲೆಕ್ಕಕ್ಕೆ ತೆಗೆದುಕೊಂಡ್ರೆ 288 ಸದಸ್ಯ ಬಲ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿದೆ.
ಒಬ್ಬ ಶಿವಸೇನೆಯ ಶಾಸಕರು ನಿಧನರಾಗಿದ್ದಾರೆ. ಇಬ್ಬರು NCPಯ ಶಾಸಕರು ನವಾಬ್ ಮಲಿಕ್ ಮತ್ತು ಇನ್ನೊಬ್ಬ ಶಾಸಕರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಹೀಗಾಗಿ 285 ಸದಸ್ಯ ಬಲ ಆಗತ್ತೆ. ಅದರಲ್ಲಿ BJP ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, 106 ಶಾಸಕರಿದ್ದಾರೆ. ಜೊತೆ ಅದಕ್ಕೆ 6 ಪಕ್ಷೇತರರ ಬೆಂಬಲ ಕೂಡ ಇದೆ. ಆಡಳಿತಾರೂಢ ಪಕ್ಷಗಳೇನಿವೆ ಅದರಲ್ಲಿ ಶಿವಸೇನೆಯ ಬಳಿ 50 ಶಾಸಕರಿದ್ದರೆ NCP ಬಳಿ 51 ಶಾಸಕರಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ 44 ಶಾಸಕರಿದ್ದಾರೆ. ಈಗ ಒಂದು ವೇಳೆ 13ಕ್ಕೂ ಹೆಚ್ಚು ಶಿವಸೇನೆಯ ಶಾಸಕರು ಬಂಡಾಯ ಎದ್ದರೆ ನಿಶ್ಚಿತವಾಗಿ ಮಹಾವಿಕಾಸ್ ಅಘಾಡಿಯ ಸರ್ಕಾರ ಪತನವಾಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಅವರು BJP ಜೊತೆಗೆ ಬರ್ತಾರಾ, ಅಲ್ಲಿ BJP ಸರ್ಕಾರವನ್ನು ಫಾರ್ಮ್ ಮಾಡುತ್ತಾ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡಬೇಕು. ಯಾಕಂದರೆ ಕರ್ನಾಟಕದಲ್ಲೂ ಕೂಡ 17 ಜನತಾದಳ ಮತ್ತು ಕಾಂಗ್ರೆಸ್ನ ಶಾಸಕರು ರಾಜೀನಾಮೆಯನ್ನು ನೀಡಿ BJPಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ರು, ಸ್ಟ್ರೆಂತ್ ಕಡಿಮೆ ಆದ ನಂತರ ಅಂತಕ್ಕಂಥದ್ದು. ಹೀಗಾಗಿ ಅನೇಕ ಪಕ್ಷೇತರ ಶಾಸಕರು ನಿನ್ನೆಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ BJP ಪರವಾಗಿ ಮತ ಚಲಾಯಿಸಿದ್ದಾರೆ. OIC ಪಕ್ಷದ 2 ಶಾಸಕರನ್ನು ಹೊರತುಪಡಿಸಿದರೆ ಉಳಿದ ಬಹುತೇಕ ಪಕ್ಷೇತರ ಶಾಸಕರು ನಿನ್ನೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ BJP ಜೊತೆಗೆ ನಿಂತಿದ್ದಾರೆ. ಹೀಗಾಗಿ ಶಿವಸೇನೆಯ ಶಾಸಕರು ಬಂಡಾಯ ಎದ್ದರೆ BJP ಸರ್ಕಾರ ರಚನೆಯನ್ನು ಮಾಡುತ್ತಾ ಅಥವಾ ಮರಳಿ ಚುನಾವಣೆಗಳಿಗೆ ಹೋಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಈ ವರ್ಷಾಂತ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರತಿಷ್ಠಿತ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಗಳು ನಡೀಬೇಕಿವೆ. ಆ ಚುನಾವಣೆಯಲ್ಲಿ ಅಧಿಪತ್ಯವನ್ನು ಸಾಧಿಸಲಿಕ್ಕೆ BJP ಮತ್ತು ಶಿವಸೇನೆಗಳ ನಡುವೆ ಈ ಒಂದು ರಾಜಕೀಯ ಹಗ್ಗ ಜಗ್ಗಾಟ ನಡೆದಿದೆ ಅಂತಕ್ಕಂಥದ್ದನ್ನು ವಿಶ್ಲೇಷಿಸಲಾಗ್ತಾ ಇದೆ. ಕಳೆದ 6 ತಿಂಗಳಿನಿಂದ ಕೂಡ ಉದ್ಧವ್ ಠಾಕ್ರೆ ಸರ್ಕಾರವನ್ನು ಕೆಡವಲಿಕ್ಕೆ BJP ಪ್ಲ್ಯಾನ್ ರೂಪಿಸ್ತಾ ಇದೆ ಅಂತಕ್ಕಂಥ ಮಾತುಗಳಿದ್ವು. ಆದರೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ನಂತರ ಶಿವಸೇನೆಯ ಶಾಸಕರೇ ಬಂಡಾಯ ಎದ್ದು ಸೂರತ್ನ ಲೀ ಮೆರಿಡಿಯನ್ ಹೋಟೆಲ್ ತಲುಪಿದ್ದಾರೆ. ಹೀಗಾಗಿ ಇವತ್ತು ಮಧ್ಯಾಹ್ನದ ನಂತರ ಏಕನಾಥ್ ಶಿಂದೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಂಡಾಯದ ಒಂದು ಸೂಚನೆಯನ್ನು ನೀಡಲಿದ್ದಾರೆ ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾ ಇವೆ. ಇನ್ನೊಂದು ಕಡೆ ಶ್ವೇತಾ, ಉದ್ಧವ್ ಠಾಕ್ರೆ ಇವತ್ತೊಂದು ಶಿವಸೇನೆಯ ಶಾಸಕಾಂಗ ಪಕ್ಷದ ಒಂದು ತುರ್ತು ಸಭೆಯನ್ನು ಕರೆದಿದ್ದಾರೆ ಮಧ್ಯಾಹ್ನದ ನಂತರ. ಆ ಸಭೆಯಲ್ಲಿ ಯಾರು ಪಾಲ್ಗೊಳ್ಳುತ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಇನ್ನೊಂದು ಕಡೆ ಸ್ವಲ್ಪ ಹೊತ್ತಿನ ಮುಂಚೆ ಶರದ್ ಪವಾರರನ್ನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಜೈರಾಮ್ ರಮೇಶ್ ದಿಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಶರದ್ ಪವಾರ್ ಫೈರ್ ಫೈಟಿಂಗ್ನಲ್ಲಿ ನಿಷ್ಣಾತರು. ಈ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಶರದ್ ಪವಾರ್ ಏನೆಲ್ಲ ಕಸರತ್ತುಗಳನ್ನು ನಡೆಸ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಆದರೆ ಏಕನಾಥ್ ಶಿಂದೆ ಅವರ ಒಂದು ಆಪ್ತ ವಲಯಗಳು ಹೇಳ್ತಾ ಇರತಕ್ಕಂಥದ್ದು ಅಜಿತ್ ದಾದಾ ಪವಾರ್ ಮತ್ತು ಉದ್ಧವ್ ಠಾಕ್ರೆಯ ಪುತ್ರ ಆದಿತ್ಯ ಠಾಕ್ರೆ ಅವರ ಹಸ್ತಕ್ಷೇಪದ ಕಾರಣದಿಂದಾಗಿ ಏಕನಾಥ್ ಶಿಂದೆ ಮತ್ತು ಅವರ ಬೆಂಬಲಿಗ ಶಾಸಕರು ಬಂಡಾಯ ಎದ್ದಿದ್ದಾರೆ. ಶ್ವೇತಾ, ಓಕೆ, ಇನ್ನು 106 ಶಾಸಕರನ್ನ ಹೊಂದಿದಂತಹ BJP ಇಲ್ಲಿ ಅತಿ ದೊಡ್ಡ ಪಕ್ಷವಾಗಿದೆ. ಈಗಿರುವಂತಹ ಪರಿಸ್ಥಿತಿಯ ಲಾಭವನ್ನ ಹಾಗಾದ್ರೆ BJP ಯಾವ ರೀತಿ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ? BJPಯಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಮಹಾರಾಷ್ಟ್ರ ಅತಂತ್ರ ವಿಚಾರವಾಗಿ? 2019 ಅಕ್ಟೋಬರ್ನಲ್ಲಿ ಚುನಾವಣೆಗಳು ನಡೆದಾಗ BJP ಮತ್ತು ಶಿವಸೇನೆ ಮಿತ್ರ ಪಕ್ಷಗಳಾಗಿದ್ವು. ಆದರೆ ಒಂದು ಹಂತದಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರ್ತಕ್ಕಂಥ ಬಹುಮತ ಬಂದ ನಂತರ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಉದ್ಧವ್ ಠಾಕ್ರೆ ಮತ್ತು ದೇವೇಂದ್ರ ಫಡ್ನವೀಸ್ ನಡುವೆ ಸಾಕಷ್ಟು ಹಗ್ಗ ಜಗ್ಗಾಟ ನಡೆದು ಒಂದು ಪ್ರಯತ್ನವನ್ನು BJP ಅಜಿತ್ ಪವಾರರನ್ನು ಕರೆದುಕೊಂಡು ಬಂದು ಸರ್ಕಾರ ರಚನೆಯನ್ನು ಕೂಡ ಮಾಡಿತ್ತು. ಆದರೆ ಅಜಿತ್ ಪವಾರ್ ಜೊತೆ NCP ಶಾಸಕರು ಬಂದಿರಲಿಲ್ಲ. ಆಗ ಶರದ್ ಪವಾರ್ ಒಂದು ಚದುರಂಗದಾಟವಾಡಿ ಕಾಂಗ್ರೆಸ್ ಮತ್ತು ಶಿವಸೇನೆ ಐಡಿಯಾಲಜಿಕಲಿ 2 ವಿರುದ್ಧ ಧ್ರುವಗಳಿದ್ದ ಪಕ್ಷಗಳನ್ನು ಒಟ್ಟಿಗೆ ತಂದು 3 ಪಕ್ಷಗಳ ಒಂದು ಮೈತ್ರಿಕೂಟ ಸರ್ಕಾರವನ್ನು ಮಹಾರಾಷ್ಟ್ರದಲ್ಲಿ ರಚಿಸಿದ್ರು. ಹೀಗಾಗಿ ಸ್ಪಷ್ಟವಾಗಬೇಕಾಗಿರ್ತಕ್ಕಂಥದ್ದು ಈ ಶಿವಸೇನೆಯ ಶಾಸಕರು ಬಂಡಾಯ ಎದ್ದು ಮುಂದಿನ ಹೆಜ್ಜೆ ಏನು ಅಂತಕ್ಕಂಥದ್ದು. ಅವರನ್ನು ಮನವೊಲಿಸಲಿಕ್ಕೆ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಇನ್ನೊಂದು ಕಡೆ ದೇವೇಂದ್ರ ಫಡ್ನವೀಸ್ ಏಕನಾಥ್ ಶಿಂದೆ ಜೊತೆ ಸತತ ಸಂಪರ್ಕದಲ್ಲಿದ್ದಾರೆ. ದೇವೇಂದ್ರ ಫಡ್ನವೀಸ್ ಇವತ್ತು ದಿಲ್ಲಿ ಕೂಡ ತಲುಪಲಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಇಲ್ಲಿಂದ ಕೇರಳಕ್ಕೆ ಹೋಗಬೇಕಾಗಿತ್ತು, ಆದರೆ ತರಾತುರಿಯಲ್ಲಿ ಮೈಸೂರಿನಿಂದ ದಿಲ್ಲಿಗೆ ಹೋಗಿದ್ದಾರೆ. ಹೀಗಾಗಿ ನಿಶ್ಚಿತವಾಗಿ ಒಂದು ಕಡೆ ಬೆಳವಣಿಗೆಗಳು ದಿಲ್ಲಿ, ಮುಂಬೈ ಮತ್ತು ಸೂರತ್ನಲ್ಲಿ ನಡೆಯಲಿವೆ. ಏನಾಗತ್ತೆ ಮುಂದೆ ಅಂತಕ್ಕಂಥದ್ದು ಏಕನಾಥ್ ಶಿಂದೆ ಅವರ ಪತ್ರಿಕಾಗೋಷ್ಠಿಯಲ್ಲೇ ಸ್ಪಷ್ಟವಾಗಲಿದೆ. ಶ್ವೇತಾ, ಓಕೆ, ಹಾಗಾದ್ರೆ ಇವತ್ತು ಕರೆದಿರುವಂತಹ ಶಿವಸೇನೆ ಶಾಸಕಾಂಗ ಪಕ್ಷದ ಸಭೆ ಬಹಳ ಮಹತ್ವ ಪಡ್ಕೊಂಡಿದೆ. ಯಾಕಂದ್ರೆ 13 ಶಾಸಕರೇನಿದ್ದಾರೆ ನಾಟ್ ರೀಚಬಲ್ ಇರುವಂತಹ ಶಾಸಕರು ಈ ಸಭೆಯಲ್ಲಿ
ಒಂದು ವೇಳೆ ಈ ಸಭೆಯಲ್ಲಿ ಭಾಗಿಯಾದ್ರೆ ಅತಂತ್ರ ಪರಿಸ್ಥಿತಿ ಏನಿರೋದಿಲ್ಲ, ಹಾಗಾದ್ರೆ ಈ ಸಮಸ್ಯೆ ಸಾಲ್ವ್ ಆಗುತ್ತೆ. ಒಂದು ವೇಳೆ ಶಾಸಕರು ಭಾಗಿಯಾಗಿಲ್ಲ ಅಂತ ಅಂದ್ರೆ ಅತಂತ್ರ ಪರಿಸ್ಥಿತಿ ಬಹಳ ಸ್ಟ್ರಾಂಗ್ ಆಗುತ್ತೆ. ಹಾಗಾದ್ರೆ ಶ್ವೇತಾ, ಬರೀ ನಾಟ್ ರೀಚೇಬಲ್ ಅಲ್ಲ, ಗುಜರಾತ್ನ ಮೂಲಗಳು ಹೇಳುತ್ತಿರುವ ಪ್ರಕಾರ ಸೂರತ್ನ ಲೀ ಮೆರಿಡಿಯನ್ ಹೋಟೆಲ್ನಲ್ಲಿ ಈಗಾಗಲೇ ಏಕನಾಥ್ ಶಿಂದೆ ಮತ್ತು 12 ಒಟ್ಟು 13 ಶಾಸಕರು ಅಲ್ಲಿ ಬೀಡು ಬಿಟ್ಟಿದ್ದಾರೆ. ನಿಶ್ಚಿತವಾಗಿ ಶಿವಸೇನೆಯ ಶಾಸಕಾಂಗ ಪಕ್ಷದ ಸಭೆಗೆ ಆ ಶಾಸಕರು ಬರಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಅವರನ್ನ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನು ಸ್ವಲ್ಪ ಹೊತ್ತಿನ ಮುಂಚೆ ಮುಂಬೈಯಲ್ಲಿ ಸಂಜಯ್ ರಾವುತ್ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದ್ದಾರೆ. ಅಂತಿಮವಾಗಿ ಅವರ ಷರತ್ತುಗಳೇನು, ಬಿಜೆಪಿ ಜೊತೆ ಯಾವ ಹಂತದ ಮಾತುಕತೆ ಏಕನಾಥ್ ಶಿಂದೆ ಅವರದ್ದು ನಡೆದಿದೆ, ಆಪರೇಷನ್ ಕಮಲ ನಡೆಯುತ್ತಾ ಇನ್ನೊಂದು ಬಾರಿ ಅಂತಕ್ಕಂಥ ಪ್ರಶ್ನೆಗಳು ಕೂಡ ನಿಶ್ಚಿತವಾಗಿವೆ. ಮುಂದೆ ಬಿಜೆಪಿ ಸರ್ಕಾರವನ್ನು ರಚಿಸುತ್ತಾ, ಯಾಕಂದರೆ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದರೂ ಕೂಡ ಬಿಜೆಪಿಯ ಬಳಿ ಕೂಡ ಬಹುಮತದ ಸಂಖ್ಯೆಗಳಿಲ್ಲ. ಒಂದು ವೇಳೆ ಬಿಜೆಪಿ ಪಕ್ಷೇತರರ ಒಡಗೂಡಿ ಸರ್ಕಾರವನ್ನು ರಚಿಸಬೇಕಾದ್ರೆ ಶಿವಸೇನೆಯ 13 ಶಾಸಕರು ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಬೆಳವಣಿಗೆಗಳು ನಡೀತವೆ ಅನ್ನೋದರ ಮೇಲೆ ಮಹಾರಾಷ್ಟ್ರದ ರಾಜಕೀಯ ಭವಿಷ್ಯ ನಿಂತಿದೆ. ಶ್ವೇತಾ. ಓಕೆ ಪ್ರಶಾಂತ್ ನಾಥ್, ಈಗ 106 ಶಾಸಕರಿದ್ದಾರೆ ಬಿಜೆಪಿಯಲ್ಲಿ. ಅದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ಸಪೋರ್ಟ್ ಇದೆ ಹಾಗಾದ್ರೆ ಈಗ? ಯಾಕಂದ್ರೆ ಮ್ಯಾಜಿಕ್ ನಂಬರ್ ಇರೋದು 144. ಆ ನಂಬರ್ನ ರೀಚ್ ಆಗೋದಕ್ಕೆ ಬಹಳಷ್ಟು ಕೊರತೆ ಇದೆ, ಈಗ ನಂಬರ್ಸ್ಗಳ ಕೊರತೆ ಇದೆ. ಸೊ ಅದನ್ನ ಯಾವ ರೀತಿ ಬಿಜೆಪಿ ಫುಲ್ಫಿಲ್ ಮಾಡ್ತಾ ಇದೆ? ಶ್ವೇತಾ, 106 ಬಿಜೆಪಿಯ ಶಾಸಕರ ಸಂಖ್ಯೆ. ಮೊದಲಿಂದಲೂ ಕೂಡ ಬಿಜೆಪಿಗೆ 6 ಪಕ್ಷೇತರರ ಬೆಂಬಲ ಇತ್ತು. ಒಟ್ಟು ಮಹಾರಾಷ್ಟ್ರದಲ್ಲಿ ಸಣ್ಣ ಸಣ್ಣ ಪಕ್ಷಗಳು, ಬಹುಜನ್ ವಿಕಾಸ್ ಅಗಾಡಿ ಇದೆ, OYC ಇದೆ, ಬೇರೆ ಬೇರೆ ಪಕ್ಷೇತರ ಶಾಸಕರಿದ್ದಾರೆ. ಅವರೆಲ್ಲರನ್ನ ಸೇರಿ ಅವರ ಸಂಖ್ಯೆ ಇರತಕ್ಕಂಥದ್ದು 29. ಅದರಲ್ಲಿ OYC ಪಕ್ಷದ ಶಾಸಕರು 2ರನ್ನ ಬಿಟ್ಟರೆ 27 ಶಾಸಕರು ಒಂದಿಲ್ಲೊಂದು ಸಂದರ್ಭದಲ್ಲಿ ಬಿಜೆಪಿಗೆ ಬೆಂಬಲವನ್ನು ನೀಡಿದ್ದಾರೆ. ಅದು ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸ್ಟ್ರೆಂತ್ ಇತ್ತು 106, ಆದರೆ ವೋಟ್ ಬಂದಿದ್ದು 123. ನಿನ್ನೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ 10ರಲ್ಲಿ 5 ಸ್ಥಾನಗಳನ್ನು ಬಿಜೆಪಿ ಸುಲಭವಾಗಿ ಗೆದ್ದುಕೊಂಡಿತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ವಿಧಾನ ಪರಿಷತ್ ಚುನಾವಣೆಯಲ್ಲಿ 134 ಶಾಸಕರು ಬಿಜೆಪಿಗೆ ಬೆಂಬಲವನ್ನು ನೀಡಿದ್ರು. ಶಿವಸೇನೆಯ ಅನೇಕ ಶಾಸಕರು ಕ್ರಾಸ್ ವೋಟನ್ನು ಮಾಡಿದ್ರು. ಕಾಂಗ್ರೆಸ್ನ ಶಾಸಕರು ಕೂಡ 3ರಿಂದ 4 ಜನ ನಿನ್ನೆ ಕ್ರಾಸ್ ವೋಟ್ ಮಾಡಿದ್ದಾರೆ. ಹೀಗಾಗಿ ಆ ಕ್ರಾಸ್ ವೋಟ್ ಮಾಡಿರ್ತಕ್ಕಂಥ ಶಾಸಕರು ಮುಂದೇನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಬಿಜೆಪಿಗೆ ಈ ಹಂತದಲ್ಲಿ ನಿನ್ನೆಯ ವಿಧಾನ ಪರಿಷತ್ ಚುನಾವಣೆ ಏನಿದೆ, ವಿಧಾನಸಭೆಯ ಶಾಸಕರು ವೋಟಿಂಗನ್ನು ಮಾಡ್ತಾರೆ. ಅದನ್ನು ಮಾನದಂಡವಾಗಿ ತೆಗೆದುಕೊಂಡ್ರೆ ಬಿಜೆಪಿ ಬಳಿ 134 ಶಾಸಕರ ಒಂದು ಬೆಂಬಲವಿದೆ. 285 ಸದಸ್ಯ ಬಲದ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ, ಅಂದರೆ 2 NCP ಶಾಸಕರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ, ಒಬ್ಬ ಶಿವಸೇನಾ ಶಾಸಕ ನಿಧನರಾಗಿದ್ದಾರೆ. 285ರಲ್ಲಿ ಒಂದು ವೇಳೆ ಶಿವಸೇನೆಯ 13 ಶಾಸಕರು ಕರ್ನಾಟಕದಲ್ಲಿ ಮಾಡದಂತೆ ರಾಜೀನಾಮೆಯನ್ನು ಸಲ್ಲಿಸಿದರೆ ಓವರಾಲ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಮ್ಯಾಜಿಕ್ ನಂಬರ್ ಕೂಡ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಆಗ ಬಿಜೆಪಿಗೆ ಸರ್ಕಾರ ರಚಿಸಲಿಕ್ಕೆ ಒಂದು ಅವಕಾಶ ನಿಶ್ಚಿತವಾಗಿ ಸಿಗುತ್ತೆ. ಆದರೆ ಅಂತಿಮವಾಗಿ ಶ್ವೇತಾ, ಏಕನಾಥ್ ಶಿಂದೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಏನು ಹೇಳ್ತಾರೆ, ಬಂಡಾಯ ಯಾವ ಹಂತದಲ್ಲಿದೆ, ಬಿಜೆಪಿ ಯಾವ ಮಟ್ಟದಲ್ಲಿ ಮಾತುಕತೆ ನಡೀತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಬೆಳವಣಿಗೆಗಳು ನಿಶ್ಚಿತವಾಗಿ ನಡೀತಾ ಇವೆ. ಒಂದು ಕಡೆ ಸೂರತ್ನ ಲೀ ಮೆರಿಡಿಯನ್ ಹೋಟೆಲ್ ಮಹಾರಾಷ್ಟ್ರದ ರಾಜಕಾರಣದ ಒಂದು ಕೇಂದ್ರ ಬಿಂದುವಾಗಿ ಹೊರಹೊಮ್ತಾ ಇದ್ದರೆ, ಇನ್ನೊಂದು ಕಡೆ ಮುಂಬೈಯಲ್ಲಿ ಉದ್ಧವ್ ಠಾಕ್ರೆ ತಮ್ಮೆಲ್ಲ ಶಾಸಕರನ್ನು ಕರೆದು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ದಿಲ್ಲಿಯಲ್ಲಿ ದೇವೇಂದ್ರ ಫಡ್ನವೀಸ್ ದಿಲ್ಲಿ ತಲುಪ್ತಾ ಇದ್ದಾರೆ. ದೇವೇಂದ್ರ ಫಡ್ನವೀಸ್ ಬಿಜೆಪಿ ನಾಯಕರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಇನ್ನೊಂದು ಕಡೆ ಶರದ್ ಪವಾರ್ ಕೂಡ ಕಾಂಗ್ರೆಸ್ನ ನಾಯಕರೊಂದಿಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ನಿಶ್ಚಿತವಾಗಿ ಒಂದು ವಿಪರೀತ ಬೆಳವಣಿಗೆಗಳು ಮಹಾರಾಷ್ಟ್ರದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇವೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.